ಪುರುಷ ಸಂತತಿಗೆ ಶಾಕಿಂಗ್ ನ್ಯೂಸ್. ಭವಿಷ್ಯದಲ್ಲಿ ಗಂಡ್ಮಕ್ಳೇ ಇರೋದಿಲ್ವಾ? ಹೌದು, ಇದು ಒಂಥರ ಶಾಕಿಂಗ್ ನ್ಯೂಸೇ. ವೈ ಕ್ರೋಮೋಸೋಮ್ಗಳ ಸಂಖ್ಯೆ ನಿಧಾನಕ್ಕೆ ಕ್ಷೀಣಿಸುತ್ತಿದ್ದು ಕೆಲವು ಮಿಲಿಯನ್ ವರ್ಷಗಳಲ್ಲಿ ಇದು ಸಂಪೂರ್ಣ ಕಣ್ಮರೆಯಾಗುತ್ತದೆ. ಹಾಗಾಗಿ ಭವಿಷ್ಯದಲ್ಲಿ ಗಂಡು ಸಂತಾನವೇ ಹುಟ್ಟಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಅಷ್ಟಕ್ಕೂ ಈ ಸುದ್ದಿ ಹಿಂದಿನ ಸತ್ಯ ಏನು? ನಿಜವಾಗ್ಲೂ ವೈ ಕ್ರೋಮೋಸೋಮ್ ಕ್ಷೀಣಿಸುತ್ತಿದೆಯಾ? ಹಾಗಾದರೆ ಭವಿಷ್ಯದಲ್ಲಿ ಗಂಡ್ಮಕ್ಕಳೇ ಹುಟ್ಟಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ತಿಳಿಯೋಣ ಬನ್ನಿ. ನಶಿಸುತ್ತಿದೆ ವೈ ಕ್ರೋಮೋಸೋಮ್. ತಾಯಿ ಗರ್ಭದಿಂದ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣ ಅನ್ನೋದನ್ನ ಕ್ರೋಮೋಸೋಮ್ಗಳು ನಿರ್ಧರಿಸುತ್ತವೆ. ಗಂಡು ಹೆಣ್ಣಿನ ಮಿಲನದ ಸಂದರ್ಭದಲ್ಲಿ ಗಂಡಿನ ವೈ ಕ್ರೋಮೋಸೋಮ್ ಹೆಣ್ಣಿನ ಗರ್ಭ ಸೇರಿದ್ರೆ ಅದು ಗಂಡು, ಎಕ್ಸ್ ಕ್ರೋಮೋಸೋಮ್ ಸೇರಿದ್ರೆ ಹೆಣ್ಣು ಮಗು ಆಗಿ ಹುಟ್ಟುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಪುರುಷರಲ್ಲಿ ವೈ ಕ್ರೋಮೋಸೋಮ್ಗಳ ಸಂಖ್ಯೆ ಕಡಿಮೆಯಾಗುವ ಅಪಾಯವಿದ್ದು ಭವಿಷ್ಯದಲ್ಲಿ ಗಂಡು ಮಕ್ಕಳೇ ಇಲ್ಲದಂತಾಗಬಹುದು ಎಂಬ ಅಚ್ಚರಿಯ ಅಂಶ ಜೆನೆಟಿಕಲ್ ಸಂಶೋಧನೆಯಿಂದ ಬಹಿರಂಗಗೊಂಡಿದೆ. 1438 ಜೀನ್ಗಳಲ್ಲಿ ಉಳಿದಿರೋದು 45 ಮಾತ್ರ. ಮನುಷ್ಯರಲ್ಲಿ ಪುರುಷ ಲಿಂಗವನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ವೈ ಕ್ರೋಮೋಸೋಮ್. ಕಳೆದ 300 ಮಿಲಿಯನ್ ವರ್ಷಗಳಲ್ಲಿ ತನ್ನ ಮೂಲ 1438 ಜೀನ್ಗಳ ಪೈಕಿ 1393 ಜೀನ್ಗಳನ್ನು ಕಳೆದುಕೊಂಡಿದ್ದು ಇನ್ನು ಕೇವಲ 45 ಜೀನ್ಗಳು ಮಾತ್ರ ಉಳಿದಿವೆ. ಹೀಗೆಯೇ ಮುಂದುವರೆದರೆ ವೈ ಕ್ರೋಮೋಸೋಮ್ ಮುಂದಿನ 11 ಮಿಲಿಯನ್ ವರ್ಷಗಳಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಎನ್ನುತ್ತಾರೆ ಖ್ಯಾತ ತಳಿಶಾಸ್ತ್ರ ವಿಜ್ಞಾನಿ ಜೆನ್ನಿಫರ್ ಮಾರ್ಷಲ್ ಗ್ರೀವ್ಸ್. ಹೊಸ ಜೀನ್ ಅಭಿವೃದ್ಧಿ. ವೈ ಕ್ರೋಮೋಸೋಮ್ ಎಕ್ಸ್ ಕ್ರೋಮೋಸೋಮ್ಗಿಂತ ಚಿಕ್ಕದಾಗಿದೆ. ಇದು ಕಡಿಮೆ ಜೀನ್ಗಳನ್ನು ಹೊಂದಿದೆ. ಇದು SRY ಜೀನ್ ಮೂಲಕ ಪುರುಷ ಸಂತಾನೋತ್ಪತ್ತಿ ಅಂಗಾಂಶಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಆದರೆ ಈಗ ವೈ ಕ್ರೋಮೋಸೋಮ್ ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಹೊಸ ಜೀನ್ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈಗಾಗಲೇ ವೈ ಕ್ರೋಮೋಸೋಮ್ಗಳನ್ನು ಕಳೆದುಕೊಂಡಿರುವ ಇಲಿ ಪ್ರಭೇದಕ್ಕೆ ವೈ ಕ್ರೋಮೋಸೋಮ್ ಬದಲಿಗೆ ಹೊಸ ಜೀನ್ ಅಭಿವೃದ್ಧಿಪಡಿಸಿ ಸಂತಾನೋತ್ಪತ್ತಿಯನ್ನು ಮುಂದುವರಿಸಲು ಸಹಾಯ ಮಾಡ್ತಿದ್ದಾರೆ. ಇದೇ ಟೆಕ್ನಿಕನ್ನು ಭವಿಷ್ಯದಲ್ಲಿ ಮನುಷ್ಯರಲ್ಲೂ ಬಳಸಬಹುದಾ ಅನ್ನೋ ಸಾಧ್ಯತೆಗಳನ್ನು ವಿಜ್ಞಾನಿಗಳು ಕಂಡುಹುಡುಕ್ತಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಭವಿಷ್ಯದಲ್ಲಿ ಪುರುಷರ ಸಂತತಿಯೇ ಮನುಷ್ಯ ಕುಲದಿಂದ ಕಾಣೆಯಾಗುತ್ತೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ದೊರಕಿಲ್ಲ. ಆದರೆ ಪೀರ್ ರಿವ್ಯೂ ಜರ್ನಲ್ ಪ್ರೊಸೀಡಿಂಗ್ಸ್ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ವರದಿ ಆಧರಿಸಿ ಇನ್ನು 11 ಮಿಲಿಯನ್ ವರ್ಷಗಳಲ್ಲಿ ಮನುಷ್ಯನಲ್ಲಿ ಹೊಸ ಜೀನ್ಗಳ ವಿಕಸನ ಆಗಬಹುದು ಎಂಬ ಭರವಸೆ ಮೂಡಿದೆ. ಅಕ್ಷತಾ ಹೆಗ್ಡೆ, ವಿಜಯ ಟೈಮ್ಸ್, ಬೆಂಗಳೂರು.